ಗೋಲ್ಡ್ ಗಿಲ್ಲಿ ಚಿನ್ನದ ಹಾರದಲ್ಲಿ ಗಿಲ್ಲಿ ಲಕ ಲಕ ಅಂತಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಮಾತ್ರವಲ್ಲ, ಗೋಲ್ಡ್ ಮ್ಯಾನ್ ಗಿಲ್ಲಿ ಆಗಿರುವಂತದ್ದು. ಗೋಲ್ಡ್ ಗಿಲ್ಲಿ ಚಿನ್ನದ ಹಾರದಲ್ಲಿ ಈಗ ಲಕ ಲಕ. ಬಿಗ್ ಬಾಸ್ ವಿನ್ನರ್ ಮಾತ್ರ ಅಲ್ಲ, ಗೋಲ್ಡ್ ಮ್ಯಾನ್ ಕೂಡ ಆಗೋಗಿದ್ದಾರೆ ಈಗ ಗಿಲ್ಲಿ. ಗೋಲ್ಡ್ ಹಾರ ಹಾಕಿಕೊಂಡು ಮಿಂಚಿದ ಶೋ ಮ್ಯಾನ್ ಗಿಲ್ಲಿ. ಚಿನ್ನದ ಬೆಲೆ ಏರಿದಂತೆ ಎರ್ತಿದೆ ಗಿಲ್ಲಿ ನಟನ ಕ್ರೇಜ್ ಕೂಡ. ಬಂಗಾರದ ಅಂಗಡಿಗೆ ಬಂದಿದ್ದ ಬಿಗ್ ಬಾಸ್ ವಿನ್ನರ್ ಗೋಲ್ಡ್ ಶಾಪಿಗೆ ಬಂದಿದ್ದ ವೇಳೆ ಫುಲ್ ಮಿಂಚಿಂಗ್ ಆಗಿ ಕಾಣಿಸ್ಕೊಂಡ್ರು. ದಪ್ಪ ಚಿನ್ನದ ಹಾರ ಹಾಕಿಕೊಂಡು ಗಿಲ್ಲಿ ಜಗಮಗ ಅಂತಿದ್ದಾರೆ. ಗೋಲ್ಡ್ ಗಿಲ್ಲಿ ನೋಡಲು ಮುಗಿಬಿದ್ರು ಅವರ ಫ್ಯಾನ್ಸ್. ಎಲ್ಲರ ಮುಂದೆಯೂ ಗೋಲ್ಡ್ ರೀತಿ ಗಿಲ್ಲಿ ಶೈನ್ ಹಾಕಿದ್ದಾರೆ. ಬರೋಣ ಜೂಮ್ ಹಾಕೋಣ, ಜೂಮ್ ಇಲ್ವೇನ್ರಿ ಮೊಬೈಲ್ಗಳಲ್ಲಿ. ಗೋಲ್ಡ್ ಗಿಲ್ಲಿ ಈಗ ಗೋಲ್ಡ್ನಂತೆ ಶೈನ್ ಕೂಡ ಆಗ್ತಿದ್ದಾರೆ. ಬಿಗ್ ಬಾಸ್ ನಲ್ಲಿ ಎಲ್ಲರ ಮನಗೆದ್ದು ಗೋಲ್ಡ್ ಗಿಲ್ಲಿ ಅಂತ ಅನ್ಸ್ಕೊಂಡಿದ್ರು. ಚಿನ್ನದಂಥ ಹುಡುಗ ಅಂತ ಎಲ್ಲರಿಂದ ಕರೆಸ್ಕೊಂಡು ಮನಗೆದ್ದು 40 ಕೋಟಿ ಓಟ್ಗಳನ್ನು ಸಹ ಗಿಲ್ಲಿ ಗೆದ್ದಿದ್ರು. ಇದೀಗ ಚಿನ್ನದ ಹಾರ ಹಾಕೊಂಡು ಲಕ ಲಕ ಅಂತಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಗೋಲ್ಡ್ ಮ್ಯಾನ್ ಮಾತ್ರ ಅಲ್ಲ, ಗೋಲ್ಡ್ ಹಾಕೊಂಡು ಕೂಡ ಲಕ ಲಕ ಅಂತಿದ್ದಾರೆ. ಗೋಲ್ಡ್ ಹಾರ ಹಾಕಿಕೊಂಡು ಮಿಂಚಿದ್ರು ಶೋ ಮ್ಯಾನ್ ಗಿಲ್ಲಿ. ಚಿನ್ನದ ಬೆಲೆ ಏರ್ತಿದ್ದಂತೆ ಏರ್ತಿದೆ ಗಿಲ್ಲಿ ನಟನ ಕ್ರೇಜ್ ಕೂಡ. ಸಭೆ ಸಮಾರಂಭಗಳಿಗೆ ಆಹ್ವಾನಗಳು ಕೂಡ ಗಿಲ್ಲಿಗೆ ಜಾಸ್ತಿನೇ ಬರ್ತಾ ಇವೆ. ಎಲ್ಲಿ ನೋಡಿದ್ರು ಗಿಲ್ಲಿದೆ ಹವಾ. ಅಲ್ಲಿ ಚಿತ್ರಗಳಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ. ಗೋಲ್ಡ್ ಹಾರಗಳನ್ನು ಹಾಕಿಕೊಂಡು ನಿಂತಿದ್ದಾರೆ. ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು ಗೋಲ್ಡ್ ಚೈನ್ನ ಅವ್ರಿಗೆ ಹಾಕಿದ್ರು. ತದನಂತರ ಯಾವುದೇ ಒಂದು ಸಮಾರಂಭ, ಅಲ್ಲೇ ಒಂದು ಪುಟ್ಟ ಸಮಾರಂಭ ಅನ್ಸುತ್ತೆ, ದೀಪ ಬೆಳಗಿಸಿ ಎಲ್ಲರ ಜೊತೆ ಮಿಂಚಿದ್ರು ಗೋಲ್ಡ್ ಮ್ಯಾನ್ ಗಿಲ್ಲಿ. ಗೋಲ್ಡ್ ಗಿಲ್ಲಿ ಚಿನ್ನದ ಹಾರದಲ್ಲಿ ಈಗ ಲಕ ಲಕ ಅಂತಿರೋಂಥದ್ದು. ಬಿಗ್ ಬಾಸ್ ವಿನ್ನರ್ ಪಳಾರ್ ಗಿಲ್ಲಿ ಗೋಲ್ಡ್ ಮ್ಯಾನ್ ಗಿಲ್ಲಿ ಅಂತ ಅನ್ಸ್ಕೊಂಡಿದ್ದಷ್ಟೇ ಅಲ್ಲದೆ ಈಗ ಗೋಲ್ಡ್ ಅಂಗಡಿಗೂ ಹೋಗಿದ್ದಾರೆ. ಅವರು ಗೆದ್ದು ಬಂದ ಮೇಲೆ ಏನು ಕ್ರೇಜ್ ಉಂಟಾಗಿತ್ತು. ಅನೇಕ ಕಡೆ ಸಭೆ ಸಮಾರಂಭಗಳಿಗೆ ಆಹ್ವಾನಗಳು ಕೂಡ ಜಾಸ್ತಿನೇ ಬರ್ತಾ ಇದೆ. ಒಂದು ರೀತಿ ಹೇಳಬೇಕು ಅಂದರೆ ಸದ್ಯದ ಮಟ್ಟಿಗೆ ಗಿಲ್ಲಿಯ ಕ್ರೇಜ್ ಹೆಂಗಿದೆ ಅಂದರೆ, ಚಿನ್ನದ ದರ ಹೆಂಗೆ ಏರ್ತಾ ಹೋಗ್ತಿದೆಯೋ ಗಿಲ್ಲಿ ಕ್ರೇಜ್ ಕೂಡ ಕರ್ನಾಟಕದಲ್ಲಿ ಹಾಗೆ ಏರ್ತಾ ಹೋಗ್ತಿದೆ. ಗೋಲ್ಡ್ ಮ್ಯಾನು ಆಗಿದ್ದಾರೆ, ಜೊತೆಗೆ ಬ್ಯುಸಿ ಮ್ಯಾನ್ ಕೂಡ ಆಗಿದ್ದಾರೆ ಗಿಲ್ಲಿ. ಅನೇಕ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೋತಿದ್ದಾರೆ, ರಾಜಕಾರಣಿಗಳ ಜೊತೆ ಗುರುತಿಸ್ಕೋತಿದ್ದಾರೆ. ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರ ಒಂದು ಶಾಪ್ ಅನ್ಸುತ್ತೆ, ಅಲ್ಲೂ ಕೂಡ ಗಿಲ್ಲಿ ಒಂದು ದೀಪವನ್ನು ಬೆಳಗಿಸಿ ಯಾವುದೋ ಒಂದು ಪುಟ್ಟ ಸಮಾರಂಭದಲ್ಲಿ ಭಾಗಿಯಾದರು. ತದನಂತರ ಗೋಲ್ಡ್ ಹಾರವನ್ನು ಅವರಿಗೆ ತೊಡಿಸಿದಾಗ ನಿಂತು ಸಖತ್ತಾಗಿ ಪೋಸ್ ಕೊಟ್ಟಿದ್ದಾರೆ ಗಿಲ್ಲಿ. ಗೋಲ್ಡ್ ಹಾರ ಹಾಕ್ಕೊಂಡು ಲಕ ಲಕ ಅಂತ ಮಿಂಚಿದ್ದಾರೆ ಗಿಲ್ಲಿ. ಗೋಲ್ಡ್ ಗಿಲ್ಲಿ ಕ್ರೇಜ್ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ. ಜೊತೆಗೆ ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಗಿಲ್ಲಿದೇ ಹವಾ ಅನ್ನೋ ರೀತಿಯಲ್ಲಿ ವಿಸಿಟ್ ಮಾಡ್ತಿದ್ದಾರೆ ಗಿಲ್ಲಿ ಎಲ್ಲ ಕಡೆ. ರಾಜಕಾರಣಿಗಳ ಭೇಟಿ ಆಯಿತು, ಸ್ಟಾರ್ ನಟರ ಭೇಟಿ ಆಯಿತು. ಈಗ
ಅಂಗಡಿ ಉದ್ಘಾಟನೆ, ಸಭೆ ಸಮಾರಂಭಗಳಿಗೆ ಹೋಗಿ ಭಾಗವಹಿಸೋದು ಇದೆಲ್ಲ ಕೂಡ ಜಾಸ್ತಿ ಆಗಿದೆ. ಅಫ್ಕೋರ್ಸ್ ಗಿಲ್ಲಿ ಹವಾ ಜಾಸ್ತಿ ಆಗ್ತಿದ್ದಂತೆಯೇ ಅವರಿಗೆ ಬರುವಂತಹ ಅವಕಾಶಗಳು, ಆಹ್ವಾನಗಳು ಸಹ ಜಾಸ್ತಿ ಆಗ್ತಿರುವಂಥದ್ದು. ಒಟ್ಟಾರೆ ಗಿಲ್ಲಿ ಹಾಗೂ ಗಿಲ್ಲಿಯ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ಗೆ 20 ಲಕ್ಷಗಳ ಮೌಲ್ಯವನ್ನ ಘೋಷಣೆ ಕೂಡ ಮಾಡಿದ್ರು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು. ಆ ವಿಚಾರವಾಗಿ ನೋಡೋದಾದ್ರೆ ಗಿಲ್ಲಿಗೆ ಅದು ದಕ್ಕಿರೋ ಅಂಥದ್ದು. ಒಂದು ಕಡೆ ಬಿಗ್ ಬಾಸ್ ಒಂದು ಶೋನಲ್ಲಿ ಏನು ಕೊಡಲಾಗುತ್ತೆ ಆ ಒಂದು ಮೊತ್ತ, ಆ ಒಂದು ಬಹುಮಾನ, ಜೊತೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದನೂ ಕೂಡ ಅವರಿಗೆ ಒಂದು ಒಳ್ಳೆಯ ಮೊತ್ತ ಸಿಕ್ಕಿತ್ತು. ಇದೀಗ ಅದೇ ಒಂದು ಶೋರೂಮ್ನವರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಮಾಲೀಕರು ಕೂಡ ಅಲ್ಲೇ ಇರುವಂಥದ್ದು. ಜೊತೆಗೆ ಶೋಭಾ ಕರಂದ್ಲಾಜೆ ಇದ್ದಾರೆ ದೃಶ್ಯದಲ್ಲಿ. ಗೋಲ್ಡ್ ಮ್ಯಾನ್ ಗಿಲ್ಲಿ ಈಗ ಗೋಲ್ಡ್ ಹಾಕೊಂಡು ಲಕ್ಕ ಲಕ್ಕ ಅಂತಿದ್ದಾರೆ.